ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರವಾಶೆ. ನನ್ನ ಜೊತೆ ಇದೀಗ ನಮ್ಮಮ್ಮ ಸೂಪರ್ ಸ್ಟಾರ್ ಮೂಲಕ ಇಡೀ ಕನ್ನಡ ಜನತೆಗೆ ಪರಿಚಯ ಆದವರು ಇವರು. ತಾಯಿ ಮತ್ತು ಮಗಳು. ಆದರೆ ಬೇರೆ ಬೇರೆ ರಿಯಾಲಿಟಿ ಶೋ ಮೂಲಕ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಆಕ್ಟಿವ್ ಆಗಿದ್ದಾರೆ. ಬನ್ನಿ, ನನ್ನ ಜೊತೆ ಇರುವಂಥವರು ಪುನೀತಾ ಅವರು. ಬನ್ನಿ, ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಹಾಯ್, ನಮಸ್ಕಾರ. ಸ್ಟೇಟ್ ನ್ಯೂಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ಹೆಸರು ಕಲಾನ್ವಿತಾ, ಸೋ ಬ್ಯೂಟಿಫುಲ್. ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಇಟ್ಸ್ ವೆರಿ ನೈಸ್. ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೋಟ್ಲ್ ಕಿಚನ್ಗೆ ಬಂದಿದ್ದೀರಿ. ಸೊ ಏನು ಅನಿಸುತ್ತೆ ಅಂತ? ಕ್ವಾಟ್ಲಿ ಕಿಚನ್ ಈಗ ಫಸ್ಟ್ ಎಪಿಸೋಡಲ್ಲಿ ಏನಿರುತ್ತೋ ಹೇಗಿರುತ್ತೋ ಅಂತ, ಬಿಕಾಸ್ ಸೀಸನ್ 2 ಆದ್ರಿಂದ ನಮಗೊಂದು ಸೀಸನ್ ನೋಡಿ ಗೊತ್ತಿತ್ತು ಹೆಂಗಿರುತ್ತೆ ಒಂದು ಸಾಮಾನ್ಯವಾಗಿ ಅಂತ ಒಂದು ಐಡಿಯಾ ಇತ್ತು. ಕ್ವಾಟ್ಲೆಗಳು ಎಷ್ಟು ತಲೆ ತಿಂತಾರೋ ನಾನು ಅಂದ್ಕೊಂಡಿದ್ದೆ. ನನ್ನ ಮಗಳ ಮನೇಲಿ ಕ್ವಾಟ್ಲೆ ಕೊಡ್ತಾಳೆ, ಇದೆಲ್ಲ ಏನು ಅಂದ್ಕೊಂಡ್ರೆ ಮನೆಯಲ್ಲಿ ನನ್ನ ಮಗಳು ಕ್ವಾಟ್ಲೆ ಕೊಟ್ಟರೆ ಆರ್ಯಾ ಅಂದರೆ ಸ್ವಲ್ಪ ಸೈಲೆಂಟ್ ಆಗ್ತಾಳೆ. ಇಲ್ಲಿ ನಾವು ಕಾಲಿಗೆ ಬಿದ್ದು ಹಾಡು ಹೇಳಿ ಡಾನ್ಸ್ ಮಾಡಿ ತಿರುಗಿ ತಲೆ ಚಚ್ಕೊಂಡು ಏನು ಮಾಡಿದ್ರು ಇವ್ರು ಕ್ವಾಟ್ಲೆ ಮಾಡೋದು ನಿಲ್ಲಿಸ್ತಿಲ್ಲ. ಬಟ್ ಈಗ 3ನೇ ಎಪಿಸೋಡ್ ಆಗ್ತಿರೋದ್ರಿಂದ ಒಂದು ಸಾಮಾನ್ಯ ಒಂದು ಸಾಧಾರಣಕ್ಕೆ ನಮಗೊಂದು ಅಭ್ಯಾಸ ಆಗಿದೆ ಈಗ. ಸೊ ನಡೀತಾ ಇದೆ, ಎಂಟರ್ಟೈನ್ಮೆಂಟು, ಮಜಾ, ಅಡುಗೆ ಎಲ್ಲ ನಡೀತಾ ಇದೆ. ಕಿಚನ್ ಏನು ಕುಕ್ ಮಾಡೋದು ನಿಮ್ಗೇನು ಹೊಸ್ತೇನಲ್ಲ, ಯಾವಾಗಲೂ ಕುಕ್ ಮಾಡ್ತಾ ಇರ್ತೀರಿ. ಆದರೆ ಕಾಟ್ಲೆಗಳ ಜೊತೆ ಕುಕ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಟಾಸ್ಕು. ಸೊ ಏನು ಈಗ ನೀವಾಗಲೇ ಹೇಳಿದ್ರಿ ಆರ್ಯಾ ಅಂತ ಕಿರ್ಚ್ತೀನಿ ಮನೇಲಿ ಅಂತ, ಈಗ ಇಲ್ಲಿ ಯಾರಿಗೂ ಕಿರ್ಚಕ್ಕೂ ಆಗಲ್ಲ. ಸೊ ಇಲ್ಲ ಯಾಕೆ ಆಗತ್ತಪ್ಪ, ನಾವು ಕಿರ್ಚೋದು ಹೊಡಿಯೋದು ಎಲ್ಲ ಮಾಡಾಯ್ತು ನಾವು. ಮಾಡು ಪ್ಲೀಸ್ ಮಾಡು. ಮೊನ್ನೆ ಫಸ್ಟ್ ಎಪಿಸೋಡ್ ನಾನು ಆವಾಜ್ ಅಂತ ಗಂಟ್ಲು ಹಾಕೊಂಡು ಕಿರ್ಚ್ತಾ ಇದ್ದೆ, ತೋರಿಸ್ತಾರೆ ಬೇರೆ ಟಿ ವಿನಲ್ಲಿ ಹಂಗೆ ಕಿರ್ಚೋದು. ಆಮೇಲೆ ಸೆಕೆಂಡ್ ಎಪಿಸೋಡಲ್ಲಿ ಹನುಮಂತು, ದಯವಿಟ್ಟು ಹನುಮಂತು ಪ್ಲೀಸ್ ಅಂತ ಅವರು ನನ್ನ ಹತ್ರ ಹಾಕೋ ಹುಚ್ಚ ಬರ್ತಿದ್ದೆ ಇಲ್ಲಿ ಅಂತೆಲ್ಲ ಶೋ ಮಧ್ಯೆ ಅವ್ರಿಗೆ ಹುಚ್ಚ ಬೇರೆ ಬರ್ತಾ ಇದೆ. ಹೀಗೆಲ್ಲ ನಡೀತೆ. ಇಂತೆಲ್ಲ ಕ್ವಾಟ್ಲೆ ಕೊಡ್ತಾರೆ ಆಯಿತಾ. ಚಿಕ್ಕ ಮಕ್ಕಳ ಥರ ಕ್ವಾಟ್ಲೆ ಕೊಡ್ತಾರೆ, ದೊಡ್ಡವ್ರ ಥರ ಕ್ವಾಟ್ಲೆ ಕೊಡ್ತಾರೆ. ಇಟ್ಸ್ ಆಲ್ ಇನ್ ಒನ್. ಸೊ ಇಟ್ ಈಸ್ ಅ ಕ್ರೇಜಿ ಕ್ವಾಟ್ಲೆ. ಬಟ್ ಅದೇನಾ ಏನು ಮಾಡೋದು, ಇದು ಹೆಸರೇ ಕ್ವಾಟ್ಲೆ ಕಿಚನ್ನು. ಬರೀ ಕುಕ್ ಕಿಚನ್ ಅಂತಿದ್ರೆ ನಾವೇ ಕ್ವಾಟ್ಲೆಗಳೆಲ್ಲ ಅಂತೇಳಿ ಅಡುಗೆ ಮಾಡ್ಬೋದಿತ್ತು. ಕ್ವಾಟ್ಲೆಗಳು ಬೇಕೇ. ಬಟ್ ಎಪಿಸೋಡ್ ನೋಡ್ತಾ ಇದ್ದೆ ನನ್ನ ಮಗಳ ಜೊತೆ. ನನ್ನ ಮಗಳು ವಾಸ್ ಎಂಜಾಯಿಂಗ್ ಇಟ್ ಸೋ ಮಚ್ ಬಿಕಾಸ್ ಇಟ್ಸ್ ಯಜಮಾನ್ರು ಕೂಡ, ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ. ಅಂದರೆ ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಮಗೆಲ್ಲ ಎಲ್ಲ ಬಿಕಾಸ್ ನಿಮಗೆ ಅಡುಗೆ ಇಷ್ಟಪಡೋರಿಗೆ ಅಡುಗೆ ಡಿಶಸ್ ಹೊಸೊಸ್ತಿಯನ್ನು ನೋಡೋಕ್ಕೆ ಸಿಗ್ತಾ ಇದೆ. ಆಮೇಲೆ ಮಜಾ ಮಾಡೋರಿಗೆ ಮಜಾ ನೋಡೋಕ್ಕೆ ಸಿಗ್ತಾ ಇದೆ. ಎಲ್ಲ ಐ ಥಿಂಕ್ ಇಟ್ಸ್ ಆಲ್ ಎಮೋಷನ್ಸ್ ಪುಟ್ ಇನ್ ಒನ್. ಒಗ್ಗರಣೆ ಹಾಕಿ ಹಿಂಗೆ ಕೊಟ್ಬಿಡ್ತಾರೆ. ಸೊ ಐ ಥಿಂಕ್ ಇಟ್ಸ್ ವೆರಿ ನೈಸ್. ಏನು ಅಡುಗೆ ಮಾಡೋಕ್ಕೆ ಹೊರಟಿದ್ದೀರಿ ಇವತ್ತು? ಇಂಟರ್ನ್ಯಾಷನಲ್ ಥೀಮಲ್ಲಿದೆ. ಏನು ಮಾಡ್ತಿದ್ದೀರಿ ಅಂತ? ಫಸ್ಟ್ 2 ಎಪಿಸೋಡ್ಸು ನಾನು ಕರಾವಳಿ ಆದವಳಿಂದ. ಫಸ್ಟ್ ಎಪಿಸೋಡು ನಿಮಗೆ ಮನಸ್ಸಿಗೆ ಏನು ಇಷ್ಟಪಟ್ಟಿದ್ದು ಹಾಗೆ ಏನಾದರೂ ಮಾಡಿದ್ರು. ನಾನು ಪತ್ರೊಡೆ ಮಾಡಿದ್ದೆ, ಯಾಕೆಂದರೆ ನಮ್ಮಮ್ಮ ಮಾಡಿಕೊಡೋರು ಚಿಕ್ಕರು ಇರ್ಬೇಕಾದ್ರೆ. ಮಳೆಗಾಲದಲ್ಲಿ ಅದೊಂದು ವಿಶೇಷತೆ ನಮ್ಮ ಊರಿದ್ದು ಅಂತ. ಸೆಕೆಂಡ್ ವಾರ ಇದ್ದಿದ್ದು ಕರ್ನಾಟಕದಲ್ಲಿ ಮಾಡೋಂಥ. ನಾನು ಕರಾವಳಿ ಬಿಟ್ಟು ಬೇರೆ ಎಲ್ಲಿ ಯಾಕೆ ಮಾಡಬೇಕು ನಾನು. ಸೊ ಗೊಜ್ಜಂಬಡೆ ಮಾಡಿದೆ, ನಂಗೆ ಗೋಲ್ಡನ್ ಏಪ್ರಿಲ್ ಬೇರೆ ಸಿಕ್ತು. ಈ ವಾರ ಇಂಟರ್ನ್ಯಾಷನಲ್ ಕ್ವಿಝೀನ್. ಸೊ ಪಾಸ್ತಾ ಮಾಡ್ತಾ ಇದ್ದೀನಿ. ಪಾಸ್ತಾ ಅಂದರೆ ರಾವಿಯೋಲಿ ಪಾಸ್ತಾ, ಬರೀ ಪಾಸ್ತಾ ಅಲ್ಲ, ಪ್ಲೇನ್ ಪಾಸ್ತಾ ಅಲ್ಲ. ನಾವು ಮನೆಯಲ್ಲಿ ಮಾಡ್ಬೇಕಾದ್ರೆ ಪಾಸ್ತಾದು ರೆಡಿಮೇಡ್ ಇರುತ್ತೆ, ಅದನ್ನು ಬಿಸಿನೀರಲ್ಲಿ ಹಾಕ್ತಾ ಮಾಡಿದೆ. ಇಲ್ಲ ಹಂಗಲ್ಲ, ಸ್ಕ್ರ್ಯಾಚಿಂದ ಫಸ್ಟು ಹಿಟ್ಟನ್ನು ಅದು ಎಲ್ಲ ಮಾಡಬೇಕು. ಸೊ ಇಟ್ಸ್ ಅ ಟಫ್ ಪ್ರಾಸೆಸ್. ಬಟ್ ಲಾಸ್ಟ್ ವೀಕ್ ಇಡೀ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ಯಜಮಾನ್ರ ಮಗಳೆಲ್ಲ ಓಹ್ ಬಲಿಸಮ ಅಂದ್ಕೊಂಡು ತಿಂದಿದ್ದಾರೆ, ಇಟಾಲಿಯನ್ಸ್ ಥರ. ಸೊ ಹಾಗಾಗಿ ಐ ಆಮ್ ಪ್ರಿಪೇರ್ಡ್ ಹೋಪ್ಫುಲಿ. ಬಟ್ ಕ್ವಾಟ್ಲೆಗಳು ಮನೆಯಲ್ಲಿ ಯಾರು ಕ್ವಾಟ್ಲೆಗಳಿಲ್ಲ, ಬರೀ ನಾವು ಅಡುಗೆ ಮಾಡಿದ ಮಾತ್ರ. ಇಲ್ಲಿ ಕ್ವಾಟ್ಲೆ ತಿನ್ಕೊಂಡು ಅಡುಗೆ ಮಾಡೋದು ಅದು ಹೇಳೋಕ್ಕಾಗಲ್ಲ, ಅದೊಂಥರ ವೈಲ್ಡ್ ಕಾರ್ಡ್ ಅದು. ಮನೆಯಲ್ಲಿ ನಿಮ್ಮ ಮಗಳು ಆರ್ಯ ಕಾಟ್ಲೆ ತಡ್ಕೊಳ್ಳೋದು ಬೆಸ್ಟಾ ಅಥವಾ ಇಲ್ಲಿ ಇವರು ಕಾಟ್ಲೆ ಕೊಡೋದು ಬೆಸ್ಟಾ? ಅದೇ ನಾನು ಹೇಳ್ದಂಗೆ, ಆರ್ಯಂಗೆ ಜಾಸ್ತಿ ಕ್ವಾಟ್ಲೆ ಕೊಟ್ಟರೆ ಆರ್ಯ ಅಂತ ಬೈದು ಅಥವಾ ಕಿರ್ಚಿ ಅಥವಾ ಒಂದು ಮೇಲೆ ಒಂದು ಪುಟ್ ಅಂತ ಕುಂಡೆ ಕೊಟ್ಟು ಕಳಿಸ್ಬೋದು ಆಚೆ. ಇಲ್ಲಿ ಬೈದು ಕಿರ್ಚಿ ಕಾಲಿಗೆ ಬಿದ್ದು ಹೊರಳಾಡಿ ಎಲ್ಲ ತಲೆ ಚೊಚ್ಕೊಂಡ್ರು ಇವ್ರು ಆಚೆ ಹೋಗಲ್ಲ. ಯಾಕಂದ್ರೆ ಇವರಿಗೆ ಕ್ವಾಟ್ಲೆ ಕೊಡೋಕ್ಕೆ ದುಡ್ಡು ಕೊಡ್ತಿದ್ದಾರೆ. ಸೊ ಇವರು ಹೋಗಲ್ಲ ಆಚೆಗೆ. ಸೊ ಆಬ್ವಿಯಸ್ಲಿ ಇವ್ರುಗಳು ಡೇಂಜರಸ್. ನನ್ನ ಮಗಳು ಅಷ್ಟೊಂದು ಡೇಂಜರಸ್ ಅಲ್ಲ, ಅದು ಪಾಪದದು, ನನ್ನ ಮಗಳದು. ಏನಿದು ಫುಲ್ ಸಕ್ಕತ್ತಾಗಿ ಕಾಣಿಸ್ಕೊತಾ ಇದ್ದೀರಾ ಪುನೀತಾ ಅವರೇ? ಏನು ಈ ಕಾಸ್ಟ್ಯೂಮ್ ಹಿಂದೆ ಏನಾದರೂ ಒಂದು ಕಥೆ ಇದೆಯಾ ಹೇಗೆ? ಇಲ್ಲ ಹಾಗೆಂತಿಲ್ಲ, ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ದೀವಿ, ಸಖತ್ತಾಗಿದ್ದೀವಿ, ಅದಕ್ಕೆ ಕಾಣಿಸ್ಕೋತೀವಿ. ಇಲ್ಲ ತಮಾಷೆಗೆ ಹೇಳ್ತಿರೋದು. ಬಟ್ ಇಲ್ಲಿ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಒಂದು ಚೆನ್ನಾಗಿ ಡ್ರೆಸ್ ಹಾಕೊಂಡು ಮನೆಯಲ್ಲಿ ಯಾರಾದರೂ ಹಿಂಗೆ ಬಟ್ಟೆ ಹಾಕೊಂಡು ಹಿಂಗೆಲ್ಲ ಇರೋಕ್ಕಾಗತ್ತಾ, ಅಡುಗೆ ಮಾಡೋಕ್ಕಾಗತ್ತಾ ಅಥವಾ ಪಾತ್ರೆ ತೊಳೆಯೋಕ್ಕಾಗತ್ತಾ? ಇಲ್ಲಿ ಅದೆಲ್ಲ ಮಾಡ್ಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ಇಟಾಲಿಯನ್ ಕ್ವಿಝಿನ್ ಮಾಡ್ತಿರೋದು. ಇದು ಒಂಥರ ಗ್ರೀಕ್ ಲುಕ್, ನಂದು ಗ್ರೀಕ್ ಗಾಡೆಸ್ ಲುಕ್ ಅಂತ.
ಒಂದು ಈ ಡ್ರೆಸ್ ನೋಡಿದೆ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಆಕ್ಸರಿ ನಮ್ಮ ಯಜಮಾನ್ರು ಗ್ರೀಸಿಗೆ ಹೋಗಿದ್ದಾಗ ಅವ್ರು ತಂದು ಕೊಟ್ಟಿದ್ದು. ಸೊ ಇದ್ರ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆಲ್ಲ ಇದೆಲ್ಲ ಲೋಕಲ್ ಆಕ್ಸೆಸರೀಸ್, ಇದು ಯಾರೋ ಕೊಟ್ಟಿದ್ದು. ಸೊ ಎಲ್ಲ ಕೊಟ್ಟಿದ್ದು ತಗೊಂಡಿದ್ದು ಎಲ್ಲ ಮಿಕ್ಸ್ ಮಾಡಿ ಒಂದು ಲುಕ್ ಆಗಿದೆ ಅತ್ಲಾಗೆ. ಮನೇಲಿ ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮಾಡಿ ಆದಮೇಲೆ ನಿಮ್ಮ ಗಂಡ ಏನಾದರೂ ಚೆನ್ನಾಗಿಲ್ಲ, ಉಪ್ಪು ಕಡಿಮೆ ಇದೆ ಹಂಗೆಲ್ಲ ಹೇಳಿದ್ರೆ ಎಷ್ಟೆಷ್ಟು ಕೋಪ ಬರ್ತಾಯಿತ್ತು, ಏನು ರಿಯಾಕ್ಷನ್ ಕೊಡ್ತಾ ಇದ್ದೀರಿ? ಅವರು ಅವರಿಗೆ ಸ್ವಲ್ಪ ಹೆಂಡತಿ ಅಂದರೆ ಸ್ವಲ್ಪ ಹೆದರಿಕೆ ಉಂಟಾ ಅಂತ ಹಾಗೆಲ್ಲ ಅವರು ಹೇಳೋದಿಲ್ಲ. ಇಲ್ಲ ಅವ್ರು ಹೇಳಿದ್ರು ತುಂಬ ವೆರಿ ಟ್ರೈ ದಿಸ್, ಇದಕ್ಕೊಂಚೂರು ಬೇಕಾ ಅಂತ ನೋಡು, ಲೈಕ್ ನನ್ನದೇ ಒಪಿನಿಯನ್. ಹೌದಲ್ಲ ಬೇಕು ಅಂತ ನಾನೇ ಹೇಳಬೇಕು, ಇದಕ್ಕೆ ಉಪ್ಪು ಸರಿ ಇಲ್ಲ ನೀನು ಹಾಕು ಅಂದರೆ ನೀವೇ ಮಾಡ್ಕೊಳ್ಳಿ ಅಡುಗೆ ಅಂತೀನಿ ನಾನು. ಅದಕ್ಕೆ ಅವರು ವೆರಿ ಡಿಪ್ಲೊಮ್ಯಾಟಿಕ್ ಆಗಿ, ಈಗ 13 ವರ್ಷ ಆಯ್ತು ಮದುವೆ ಆಗಿ, ಸೊ ಅವ್ರಿಗೆ ಗೊತ್ತು ಈಗ ಹೇಗೆ ಮಾಡೋದು ಅಂತ. ಸೊ ಅವರು ಮತ್ತೆ ಅಡುಗೆಗೆ ಆಗ್ಬೇಕಾದ್ರೆ ಅವ್ರು ಹೆಂಡ್ತಿದ್ದು ಅಡುಗೆ ಅವರಿಗೆ ಇಷ್ಟ, ಮನೆ ಅಡುಗೆ ಇಷ್ಟ. ಅವರು ಹೊರಗಡೆ ಇಬ್ಬರು, ನನ್ನ ಗಂಡ ಮಗಳು ಇಬ್ಬರೂ ಹೊರಗಡೆ ಅಡುಗೆಗಿಂತ ಮನೆ ಅಡುಗೆ ತಿನ್ನೋದೇ ಇಷ್ಟಪಡ್ತಾರೆ. ಸೊ ನಾನು ಏನು ಮಾಡಿದ್ರು ತಿಂತಾರೆ. ನನಗೆ ಹೊರಗಡೆ ಅಡುಗೆ ಅಂದರೆ ಇಷ್ಟ, ಯಾಕಂದ್ರೆ ನಮ್ಮ ಮನೇಲಿ ನಾವೇ ಮಾಡಬೇಕಲ್ಲ. ಸೊ ನಮ್ಗೆ ಹೊರಗಡೆ ಕರ್ಕೊಂಡೋದ್ರೆ ಬೇಜಾರಿಲ್ಲ, ಬಟ್ ಅವರಿಬ್ರಿಗೆ ಮನೆ ಅಡುಗೆ ಇಷ್ಟ. ಸೊ ಮನೆಯ ಅಡುಗೆನಲ್ಲಿ ತಿಂತಾರೆ, ಖುಷಿಯಾಗಿ ತಿಂತಾರೆ, ಇಬ್ಬರು ತಿಂತಾರೆ. ಗಂಡನೂ ತಿಂತಾಳೆ, ಮಗಳು ತಿಂತಾಳೆ. ನೀವು ಮಾಡೋ ಈ ಐಟಮ್ ಅಂದರೆ ಮನೆಯವ್ರಿಗೆ ಸಖತ್ ಇಷ್ಟ ಅಂತ ಅನ್ಸಿದ್ದು ಯಾವುದು? ಮತ್ತು ಇಷ್ಟು ವರ್ಷದಲ್ಲಿ ನೀವು ಅಡುಗೆ ಮಾಡೋ ಟೈಮಲ್ಲಿ ಇದು ಹಿಂಗೆ ಆಗಬಾರ್ದಿತ್ತು, ಏನೋ ಒಂದು ಹಾಳಾಗಿರೋ ಐಟಮ್ ಯಾವುದಾದ್ರೂ ಇದೆಯಾ ಅಂತ? ನಮ್ಮ ಮನೆಯಲ್ಲಿ ಗಮ್ಮತ್ತಂದರೆ ನನ್ನ ಯಜಮಾನರಿಗೆ ನಾರ್ತ್ ಇಂಡಿಯನ್ ಕ್ವಿಜಿನ್ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತಾ. ಯಾಕೆಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಅವರಿಗೆ. ಅಂದರೆ ರಾಜ್ಮಾ, ಕಾಳು, ಕಿಡ್ನಿ ಬೀನ್ಸ್ ಇದನ್ನೆಲ್ಲ ಹಾಕಿ ಸಬ್ಜಿ ಮಾಡಿದರೆ ಅವರಿಗೆ ಇಷ್ಟ. ಆಮೇಲೆ ಪನ್ನೀರು, ಅದರಲ್ಲೂ ಪ್ರೋಟೀನ್ ಬರುತ್ತೆ ಅಂತ ನಾವು ಜಾಸ್ತಿ ವೆಜಿಟೇರಿಯನ್ ಕುಕ್ಕಿಂಗೇ ಮಾಡೋದು. ನನ್ನ ಮಗಳಿಗೆ ಅದು ಪ್ರಾಪರ್ ಕರಾವಳಿದದು ಆಯಿತಾ. ಅದಕ್ಕೆ ಈ ಸೌತೆಕಾಯಿ ಸಾಂಬಾರು, ಆಮೇಲೆ ಟೊಮೆಟೊ ಸಾರು, ಆಮೇಲೆ ನೆಲ್ಲಿಕಾಯಿ ಸಾರು ಇಂಥದ್ದೆಲ್ಲ ಇಷ್ಟ. ಸೊ ಒಂದಿನ ನಮ್ಮ ಮನೆಯಲ್ಲಿ ಈಗ ಅದಕ್ಕೆ ಏನು ಮಾಡೋದು, ಒಂದಿನ ಇದು ಮಾಡೋದು, ಒಂದಿನ ಅದು ಮಾಡೋದು, ಒಂದಿನ ನಾರ್ತ್ ಇಂಡಿಯನ್, ಒಂದಿನ ಸೌತ್ ಇಂಡಿಯನು. ನಾನೇ 2 ಮಿಕ್ಕಿದ್ದನ್ನು ಕೊನೆಗೆ ಎಲ್ಲ ಮಾಡಿ ತಿನ್ನೋದು. ಹಂಗಾಗೋಗಿದೆ ನಾನು ಹಣೆ ಬಾರ. ಬಟ್ ಹಾಳಾಗಿದ್ದು ಅಂತ ಯಾವುದು ಇಲ್ಲ. ಬಟ್ ಯಾವಾಗಾದರೂ ಒಮ್ಮೆ ಆಗಿರ್ಬೋದು. ಈಗ ದಿನ ಮಾಡೋ ಅಡುಗೆನೆಲ್ಲ ಕೆಲವು ಸರಿ ಏನೋ ಒಂಚೂರು ಹಿಂಗೆ ನೋಡ್ತಾ ಹಾಳಾಗಿರುತ್ತೆ. ಹಾಗೆ ತುಂಬ ಹಾಳಾಗಿದ್ದು ಅಂತ ಯಾವುದೂ ಇಲ್ಲ. ಸೊ ಅಂದರೆ ಅಡುಗೆ ಹೊಸ್ತಾಗಿ ಕಲ್ತ್ರಲ್ಲೆಲ್ಲ ಆಗ್ತಿತ್ತು. ಈಗ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿ ಒಂದು 10 ವರ್ಷ ಆದಮೇಲೆ ಆದ್ದರಿಂದ ಹಾಳು ಮಾಡಿದರೆ ಎಲ್ಲ 10 ವರ್ಷ ಅಡುಗೆ ಮಾಡಿ ಒಂದು ಅಡುಗೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಳಾಗೋದಿಲ್ಲ. ಸೊ ಓಕೆ, ಸ್ಟಾರ್ಟಿಂಗ್ ಅಡುಗೆ ಮಾಡೋ ಟೈಮಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ? ನಾನಂದರೆ PUC ವರೆಗೆ ನಾನು ಮನೆಯಲ್ಲೇ ಇದ್ದೆ ಆಯಿತಾ. ಸೊ ನಮ್ಮಮ್ಮ ಮನೆಯಲ್ಲಿ ನಾನು ಕಿಚನಲ್ಲಿ ಹೆಲ್ಪ್ ಮಾಡ್ತಿದ್ದೆ, ಅಡುಗೆ ಅಂತ ಮಾಡ್ತಿರಲಿಲ್ಲ. ಈ ಬಡಿಯೋದು, ಆಮೇಲೆ ಸಾರಿಸೋದು, ಆಮೇಲೆ ಪಾತ್ರೆ ತೊಳೆಯೋದು, ಇದೆಲ್ಲ ನನ್ನ ಕೆಲಸ ಆಗಿತ್ತು. ಸೊ ಅದೆಲ್ಲ ಮಾಡ್ತಿದ್ದೆ. ಅಡುಗೆ ನಮ್ಮ ಅಮ್ಮನೇ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಅಂದರೆ ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ಅವ್ರು ತುಂಬ ಚೆಂದ ಅಡುಗೆ ಮಾಡ್ತಾರೆ. ಸೊ ನಾವೆಲ್ಲ ಟು ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಅಂತ, ಹಾಗೆ ತುಂಬ ಜನ ಬಂದು ಎಲ್ಲ ಮಾಡಿದ್ರೆ ಹಾಳಾಗುತ್ತೆ ಅಂತ ಅವರು ಕಿಚನಿಗೆ ಬಿಡ್ತಿರಲಿಲ್ಲ ನನ್ನ. ಅಂದರೆ ಈ ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋದಕ್ಕಷ್ಟಕ್ಕೆ ಬಿಡ್ತಾ ಇದ್ದಿದ್ದು. ಸೊ ನಾನು PUCಗೆ ಬೆಂಗಳೂರಿಗೆ ಬಂದವಳು, ಮತ್ತು ಊರಿಗೆ ವಾಪಸ್ ಅಂದರೆ ಬರೀ ಹಿಂಗೆ ಹೋಗ್ತಾ ಇದೆ, ಊರಿಗೆ ವಾಪಸ್ ಸೆಟ್ಲ್ ಆಗ್ಲಿಕ್ಕೆ ಹೋಗಲಿಲ್ಲ. ಸೊ ನಾನು ಇನಿಷಿಯಲಿ ಕುಕ್ಕಿಂಗ್ ಕಲ್ತದ್ದು ಈ ಯೂಟ್ಯೂಬ್ ಇದರಲ್ಲಿ. ಸೊ ಹಾಗೆ ನೋಡ್ಕೊಂಡು ಮಾಡ್ತಿದ್ದೆ. ಒಂದ್ಸರಿ ಅಕ್ಕಿ ಬಸಿಬೇಕಾದ್ರೆ ಹಿಂಗೆ ತೆಗೆದು ನೀರು ಹಾಕ್ಬೇಕು ಅಂತ ಗೊತ್ತಿಲ್ಲ, ಪ್ಲೇಟೆಲ್ಲ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೆ. ಯಾರೋ ಒಂದು ಫ್ರೆಂಡ್ ಬಂದವರು, ಹಾಗೆಲ್ಲ ಅಕ್ಕಿ ಬಸಿಯೋದು ಹಾಗೆಲ್ಲ ಹಿಂಗೆ ತೊಳೆದು ಹಿಂಗೆ ಮಾಡಿ ವಾಪಸ್ ಹಾಕ್ಬೇಕು ಅಂತ ಹಾಗೆ ಕಲ್ತಿದ್ದು ಇದೆ ಅವಾಗ. ಸೊ ನೀವು ಮತ್ತು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀರಾ. ಅದರಲ್ಲೂ ನನ್ನಮ್ಮ ಸೂಪರ್ ಸ್ಟಾರ್ ಮುಗಿದ ಮೇಲೆ ಮಗಳು ಅಂತೂ ತುಂಬ ಕ್ಯೂಟಾಗಿ ಅವಳ ಆ್ಯಕ್ಟಿಂಗ್ಗಳನ್ನು ಮಾಡೋದು ತುಂಬ ಜನರಿಗೆ ಇಷ್ಟ ಆಗಿ ಹೋಗಿದೆ. ಏನು ಹೇಳ್ತೀರಿ ಅಂತ? ಆ್ಯಕ್ಚುಲಿ ಆರ್ಯನಿಗೆ ಕಲರ್ಸ್ ಕನ್ನಡದವರು ನನ್ನಮ್ಮ ಸೂಪರ್ ಸ್ಟಾರ್ ಕರೆದು ಕೊಟ್ಟಂತಹ ಆಪರ್ಚುನಿಟಿಗೆ ನಾನು ತುಂಬ ಚಿರಋಣಿ. ಅವಳು ತುಂಬಾ ಇವತ್ತಿಗೂ, ಈಗ ಎಷ್ಟು 5 ವರ್ಷ ಆಯಿತು, 4.5 ವರ್ಷ ಆಯಿತು. ಇವತ್ತಿಗೂ ನನ್ನಮ್ಮ ಸೂಪರ್ ಸ್ಟಾರ್ ಆರ್ಯ ಅಂತ ಅಂದರೆ ಅದೊಂದು. ಅವಳು ಅದಾದಮೇಲೆ ಮೂವಿ ಮಾಡಿದ್ಲು, ಆಮೇಲೆ ನಾವು ಸುಮಾರೆಲ್ಲ ಮಾಡಿದ್ವಿ, ಅಲ್ಲಿ ಕಳಿಸ್ಕೊಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ನೋಡಿ ತುಂಬ ಪ್ರೀತಿ ಕೊಡ್ತಾರೆ. ಬಟ್ ಆ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಬಂದಂತಹ ಫಸ್ಟ್ ಸೀಸನಲ್ಲಿ ಇದ್ದ ಚಾರ್ಮ್ ಇತ್ತಲ್ಲ, ಸೊ ಹಾಗಾಗಿ ಜನರಿಗೆ ತುಂಬಾ ಇಷ್ಟ ಆಗೋಗಿತ್ತು. ಇಟ್ ಗೇವ್ ಹರ್ ಸೋ ಮಚ್ ಪಾಪ್ಯುಲಾರಿಟಿ. ಸೊ ಐ ಥಿಂಕ್ ನಿಮ್ಮ ಪಾಪ ಉಪದ್ರ ಆಗ್ತಿದೆ, ಕೈ ನೋವು ಬರ್ತಾ ಇದೆ. ಹಾಂ, ಸೊ ತುಂಬ ಪಾಪ್ಯುಲಾರಿಟಿ ಕೊಟ್ಟಿದೆ. ಓವರ್ ಆಲ್ ಎಸ್, ಇವತ್ತಿಗೂ ಇಟ್ಸ್ ಅ ಪ್ರಾಸೆಸ್. ಅವಳಿಗೆ ನನ್ನಮ್ಮ ಸೂಪರ್ ಸ್ಟಾರ್ ಆಯಿತು, ಅದಾದಮೇಲೆ ನಾನು ಅವಳದು ಅಷ್ಟೆಲ್ಲ ಜನರು ಇಷ್ಟಪಟ್ಟಿದ್ರಿಂದ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಅವರು ಎಲ್ಲಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೆ ಅನ್ನೋ ಕುತೂಹಲ ಇತ್ತು ಜನರಿಗೆ. ಸೊ ಅವಳ ಬೆಳವಣಿಗೆಯನ್ನು ನೋಡೋಕ್ಕೆ ಸಿಕ್ತು ಜನರಿಗೆ. ಸೊ ಹಾಗಾಗಿ ಕಾಂಟೆಂಟ್ ಕ್ರಿಯೇಷನಲ್ಲಿ ನಮಗೆ ತುಂಬ ಲವ್ ಸಿಕ್ಕಿದೆ, ಅವಳನ್ನು ತುಂಬ ಪ್ರೀತಿಸ್ತಾರೆ. ಅದಲ್ಲದೆ ಮತ್ತೊಂದು ಮೂವಿ, ಅದರಿಂದಾಗಿ ಇಟ್ ಲೆಡ್ ಟು ಅ ಮೂವಿ. ಅವಳು ಹೋದ ವರ್ಷ ಎಕ್ಕ ಪಿಕ್ಚರಲ್ಲಿ ಮಾಡಿದ್ಲು. ಸೊ ಅದಕ್ಕೂ ತುಂಬ ರೆಕಗ್ನಿಷನ್ ಸಿಕ್ತು. ಆಮೇಲೆ ಅವಳು ಖುಷಿಯಲ್ಲಿದ್ದಾಳೆ, ಸ್ಕೂಲ್ ಮಾಡ್ತಿದ್ದಾಳೆ. ಆಮೇಲೆ ಎಲ್ಲಾದರೂ ಏನಾದರೂ ಆಪರ್ಚುನಿಟಿ
ಬಂದರೆ ಮಾಡ್ತಾಳೆ, ಆರಾಮಾಗಿದ್ದಾಳೆ. ನೀವು ಕೂಡ ಆ್ಯಕ್ಚುಲಿ ನನ್ನಮ್ಮ ಸೂಪರ್ ಸ್ಟಾರ್ ಆದಮೇಲೆ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ ಅಂತ? ನಾನೀಗ ಒಂಥರ ರಿಯಾಲಿಟಿ ಶೋ ಎಕ್ಸ್ಪರ್ಟ್ ಆಗೋಗಿದ್ದೆ. ಸೊ ನನ್ನಮ್ಮ ಸೂಪರ್ ಸ್ಟಾರ್ ಆದಮೇಲೆ ಇನ್ನೊಂದು ಶೋನಲ್ಲಿ ಮಾಡಿದೆ, ಅಲ್ಲಿ ವಿನ್ ಆದ್ವಿ ಇನ್ನೊಂದು ಚಾನಲಲ್ಲಿ. ಆಮೇಲೆ ಇಲ್ಲಿಗೆ ಬಂದು ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಮಾಡಿದೆ ಕಲರ್ಸ್ ಕನ್ನಡದಲ್ಲಿ. ಆಮೇಲೆ ಗಿಲಿ ಮಾಡಿದೆ, ಅದು ಅರ್ಧದಲ್ಲಿ ನಿಲ್ಲಿಸ್ಬೇಕಾಯ್ತು, ಆರ್ಯನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮನೆಯಲ್ಲೆಲ್ಲ. ಆಮೇಲೆ ಇದು ಈಗ ಕ್ವಾಟ್ಲೆ ಕಿಚನ್ ಟೆಕ್ನಿಕಲಿ ಫಸ್ಟ್ ಒಂದು ಸೂಪರ್ ಮಿನಿಟ್ಸು, ಇದು ನನ್ನ 5ನೇನೋ ರಿಯಾಲಿಟಿ ಶೋ. ಸೊ ಒಂಥರ ರಿಯಾಲಿಟಿ ಶೋ ಅಂದರೆ ಓಕೆ ಮಾಡೋಣ ಬಿಡಿ, ಪಂಟ್ರು ನಾವು. ರಿಯಾಲಿಟಿ ಶೋ ಅಲ್ಲಿ ಬಂಟ್ರು ಯಾವ್ದು ಬಿಗ್ ಬಾಸ್ಗೆ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಹೋಗ್ತೀರಾ? ಕರೆದ್ರೆ ನಾನು ಯಾವತ್ತು ಕಲರ್ಸ್ ನಾನು ಹೇಳ್ದಂಗೆ ಅವರಿಗೆ ನಾನು ಚಿರಋಣಿ. ಅವ್ರು ನನ್ನ ಎಲ್ಲಿ ಕರೆದ್ರೂ ಹೋಗ್ತೀನಿ ನಾನು. ಸೊ ಅವ್ರು ಬಿಗ್ ಬಾಸಿಗೆ ಕರೆದ್ರೆ ಬಿಗ್ ಬಾಸಿಗೆ ಬೇಕಾದ್ರೂ ಹೋಗೋಣ. ಬಟ್ ಐ ಲೈಕ್ ಚಾಲೆಂಜಸ್ ಇನ್ ಲೈಫ್. ಸೊ ಹಾಗಾಗಿ ಆರಾಮಾಗಿ ಇಲ್ಲಿ ಹೇಗೆ ಆರಾಮಾಗಿರ್ತೀನೋ, ಮನೆಯಲ್ಲಿ ಹೇಗೆ ಆರಾಮಾಗಿರ್ತೀನೋ ಹಾಗೇ ಇರ್ತೀನಿ. ಸೊ ಎಸ್ ಅಫ್ಕೋರ್ಸ್ ಎಲ್ಲಿ ಕರೆದ್ರೂ ಹೋಗೋಣ. ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಹೋಗೋದೆ. ಎಲ್ಲ ಕರೆದ್ರು ಪುನೀತ್ ಅವರಂತೂ ರೆಡಿ. ಸೇಫ್ ಎಲ್ಲರೂ ಕರೆದ್ರು ಅಂತ ಎಲ್ಲ ಕರೆದ್ರು. ರಿಯಾಲಿಟಿ ಶೋ ರಿಯಾಲಿಟಿ ಶೋ ಸೇಫಾಗಿ ರಿಯಾಲಿಟಿ ಶೋ ಇದ್ದರೆ ಅಫ್ಕೋರ್ಸ್ ಹೋಗೋಣ, ನೋ ಪ್ರಾಬ್ಲಮ್. ಫುಲ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಸಜ್ಜಾಗಿರ್ತೀರಿ. ಹೌದು, ನನಗೊಂದು ರಿಯಾಲಿಟಿ ಶೋ, ನಾನು ಆ್ಯಕ್ಚುಲಿ ಡಾನ್ಸರ್ ಆಯಿತಾ, ಟ್ರೈನ್ಡ್ ಭರತನಾಟ್ಯಂ, ಕಥಕ್, ಕುಚ್ಚುಪುಡಿ, ಯಕ್ಷಗಾನ ಡಾನ್ಸರ್. ಸೊ ತುಂಬ ಡ್ಯಾನ್ಸ್ ಮಾಡ್ತೀನಿ. ಸೊ ನನಗೆ ಡಾನ್ಸ್ ರಿಯಾಲಿಟಿ ಶೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಅದೊಂದು ಬಿಟ್ಟು ಬೇರೆಲ್ಲ ರಿಯಾಲಿಟಿ ಶೋ ಆಯಿತು. ಯಾವಾಗಾದರೂ ಯಾರಾದರೂ ಡಾನ್ಸ್ ರಿಯಾಲಿಟಿ ಶೋ ಕೊಟ್ಟರೆ ಖಂಡಿತ ಹೋಗ್ತೀವಿ. ಏನಾದರೂ ಡ್ಯಾನ್ಸಿಂಗ್ ಸ್ಟಾರ್ ಮತ್ತೆ ಶುರುವಾದರೆ ಆದರೆ ನಾನೇ ಹೋಗಿ ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ನಾನೇ ಕೇಳ್ತೇನೆ, ಪ್ಲೀಸ್ ನಾನು ಬರ್ತೇನೆ ಅಂತ. ನೀವು ಹೇಳಿದ್ರಿ ಅಂದರೆ ಡ್ಯಾನ್ಸರ್ ಅಂತ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ವೀಡಿಯೋಸ್ಗಳೆಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರಾ. ಯಕ್ಷಗಾನ ಅನ್ನುವಂಥದ್ದು ಅದು ಕರಾವಳಿಯಲ್ಲಿ ಆಲ್ಮೋಸ್ಟು ಯಾರಾದರೂ ಒಂದು ಸಲ ಆದರೂ ಗೆಜ್ಜೆನ ಕಟ್ಟಿರ್ತಾರೆ. ಸೊ ಏನು ಹೇಳ್ತೀರಿ ಅಂತ? ಯಕ್ಷಗಾನ ಅಂತ ಹೇಳಿದ್ರೆ ಕರಾವಳಿ ಮತ್ತು ಯಕ್ಷಗಾನ ನಮ್ಮ ರಕ್ತದಲ್ಲೇ ಇದೆ. ನಾನು ಚಿಕ್ಕ ಮಗು ಇರಬೇಕಾದ್ರೆ ನಮ್ಮ ಅಪ್ಪ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆಲ್ಲ ನಿದ್ರೆ ಎಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಮಗೆ ಕರಾವಳಿಯ ಮಕ್ಕಳಿಗೆ ಅದೆಲ್ಲ ಪ್ರಾಬ್ಲಮೇ ಇಲ್ಲ ಆಯಿತಾ. ಸೊ ಇಡೀ ಆಟ ಅಂತ ಹೇಳಿದ್ರು, ಟೆಂಟ್ ಆಟ ಅಂತ, ಟೆಂಟ್ ಹಾಕಿ ಆಟ ಯಕ್ಷಗಾನ ಇಡೀ ರಾತ್ರಿ 4 ಗಂಟೆ ಬೆಳಿಗ್ಗೆವರೆಗೆ. ಸೊ ರಾತ್ರಿ ಒಂದು 8-9 ಗಂಟೆಗೆ ಶುರು ಆದರೆ ಬೆಳಗ್ಗೆ 4-5 ಗಂಟೆವರೆಗೆ ನಡೆಯೋದು. ಆ್ಯಂಡ್ ಕೂತ್ಕೊಂಡು ನೋಡ್ತಿದ್ರೆ ಶೋ. ನನ್ನ ಫೇವ್ರೆಟ್ ಕಲಾವಿದರೆಲ್ಲ ಆವಾಗ ಇವರು ಯಾರು, ಚಿಟ್ಟಾಣಿ, ಆಮೇಲೆ ಇವರು ಹೆಗ್ಡೆಯವರು, ಸುಮಾರು ಜನರೆಲ್ಲ ಈಗ ಕೊಂಡದ್ಕೊಳ್ಳಿ ಅವರು ಎಲ್ಲ ಸುಮಾರು ಜನ ಇಷ್ಟಪಡ್ತೇನೆ. ನಾನು ಈಗಲೂ ನೋಡ್ತೇನೆ ಯಕ್ಷಗಾನ, ತಾಳ ಮದ್ಲೆ, ಆಮೇಲೆ ಹರಿಕತೆ ಇದೆಲ್ಲ ಇದ್ದಿದೆ. ನಾವು ಚಿಕ್ಕಲ್ಲಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಟಿ ವಿ ಎಲ್ಲ ಹಾಕ್ತಿರ್ಲಿಲ್ಲ. ಅಲ್ಲಿ ಉಡುಪಿಯಲ್ಲಿ ಇಟ್ ಇಸ್ ಸೋ ಕಲ್ಚರಲಿ ರಿಚ್ ಅಂತ ಹೇಳಿದರೆ 365 ದಿವಸ ಅಲ್ಲಿ ಪರ್ಯಾಯಗಳಾಗೋದ್ರಿಂದ ಉಡುಪಿಯಲ್ಲಿ ಅಥವಾ ಅಲ್ಲಿ ಇಲ್ಲಿ ಎಲ್ಲಿಯಾದರೂ ನಿಮಗೆ ನಾಟಕ ನೋಡೋಕ್ಕೆ ಸಿಗುತ್ತೆ, ಸಂಗೀತ ಕಚೇರಿ ಇರುತ್ತೆ, ಪ್ರವಚನಗಳಿರ್ತವೆ, ಅಥವಾ ಈ ನಾನು ಹೇಳಿದಂತೆ ತಾಳಮದ್ಲೆ ಇರುತ್ತೆ, ಯಕ್ಷಗಾನ ಇರುತ್ತೆ, ಡಾನ್ಸ್ ಇರುತ್ತೆ. ಶೋ ಇಟ್ ಈಸ್ ಸೋ ಕಲ್ಚರಲಿ ವೈಬ್ರೆಂಟ್. ಐ ಥಿಂಕ್ ಇಟ್ ಈಸ್ ಅ ಗ್ರೇಟ್ ಪ್ಲೇಸ್ ಟು ರೇಸ್ ಯುವರ್ ಚೈಲ್ಡ್. ಇಲ್ಲಿ ನನ್ನ ಮಗಳಿಗೆ ಅದೆಲ್ಲ ನೋಡೋಕ್ಕೆ ಸಿಗ್ತಿಲ್ಲ, ಅದಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಬಟ್ ನಾನು ಊರಿಗೆ ಹೋದಾಗೆಲ್ಲ ತೋರಿಸ್ತೀನಿ ಅದಕ್ಕೆ, ನೋಡಿ ಯಕ್ಷಗಾನ ಇದ್ದಿದ್ದು ಅಂತ ಅಂತ ನೋಡ್ತಾಳೆ. ಅದೇ. ಸೊ ಬಟ್ ಇಲ್ಲಿ ಮಕ್ಕಳು ಒಂಥರ ಬೇರೆ ಥರನೇ ಬೆಳೆಯೋದು. ಕರಾವಳಿ ಮಕ್ಕಳು ಕರಾವಳಿಯಲ್ಲಿ ಬೆಳೆದ್ರೆ ಬೇರೆ ಥರ ಬೆಳೀತಾರೆ. ಅದೇ ಕರಾವಳಿಯಲ್ಲಿ ಅಂದರೆ ಫ್ಯಾಮಿಲಿಯವರು ಬೆಂಗಳೂರಲ್ಲಿ ಬೆಳೆದ್ರೆ ಇನ್ನೊಂದು ಸ್ವಲ್ಪ ಬೇರೆ ಥರನೇ ಬೆಳೀತಾರೆ. ಓಕೆ, ಈಗ ನಿಮ್ಮ ಮನೆಯಲ್ಲಿ ಆರ್ಯ ಕೊಟ್ಟಿರೋ ಕಾಟ್ಲೆನ ಯಾವತ್ತೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ಅಂತ ಏನಾದರೂ ಇದೆಯಾ ಆ ಥರ? ಕ್ವಾಟ್ಲೆಯ ಅಡುಗೆ ಮನೆ ಹಾಗೆ ಅದೆಂತ ಪಾಪ ಕ್ವಾಟ್ಲೆ ಕೊಟ್ಟಿಲ್ಲ. ಬಟ್ ನನಗೆ ಇದೊಂದು ನೆನಪಿದೆ, 2 ವರ್ಷ ಇರಬೇಕಾದ್ರೆ ಅವಳು ಫಸ್ಟ್ ಆ್ಯಕ್ಚುಲಿ ಒಂದು 8 ಮಂತ್ಸ್ ಇರ್ಬೇಕಾರೆ ನಾವು ಒಂದೇನೋ ಆ್ಯಲೋಪಿನೋ ಪಾಪರ್ಸ್ ಅಂತ ಬರುತ್ತೆ, ಅದು ಸ್ವಲ್ಪ ಖಾರ ಇರುತ್ತೆ, ಅದನ್ನು ತಿಂತಾಯಿದ್ದೆ. ಇದು ಒಂದು 10 ತಿಂಗಳು ಮಗು ಬಂದು ನಂಗೆ ಬೇಕು ಅಂತ ಕೊಟ್ಟರೆ ಅದು ಫುಲ್ ಅದು ಸ್ವಲ್ಪ ಖಾರ ಆಯಿತು ಅಂತ ಇಡೀ ಹೆಡ್ ಬಾಟಮ್ ಫುಲ್ ಮುಖ ಎಲ್ಲ ಕೆಂಪಾಗೋಯ್ತು, ಅದು ಖಾರ ಅಭ್ಯಾಸ ಇರಲಿಲ್ಲಲ್ಲ. ಆಮೇಲೆ ನನ್ನ ದೊಡ್ಡಪ್ಪ ಡಾಕ್ಟ್ರಿಗೆ ಫೋನ್ ಮಾಡಿ ಒಂಚೂರು ತಿಂದು ಮುಖ ಎಲ್ಲ ಕೆಂಪಾಗೋ ಅಳ್ತಾ ಇದ್ದಾಳೆ. ಅದೇನಾಗೆಲ್ಲ ಬಿಡು ಅಂದರು. ಸೊ ಅದು ಆಗಿತ್ತು. ಮತ್ತೊಂದು ಸರಿ ಅವಳು 1.5-2 ವರ್ಷ ಇರ್ಬೇಕಾರೆ ನಾನು ಅಡುಗೆ ಮಾಡ್ತಾಯಿದ್ದೆ, ಕಬರ್ಡ್ ಓಪನ್ ಮಾಡಿ ಇದು ಕಾಳುಮೆಣಸಿನ ಪುಡಿ ತೆಗೆದು ಹಿಂಗೆ ಹಾರಿಸಿ ಅವಳು ಕಣ್ಣು ಮೈ ಮೇಲೆಲ್ಲ ಬಿದ್ದು ಅಕ್ಷಿ ಕಣ್ಣೀರು ಎಲ್ಲ ಆಗಿ ರಂಪ ಇಡೀ ಅವಳಿಗೆ ಬೈಯದ, ಅವಳ ಮೇಲೆ ಪಾಪ ಕನಿಕರ ತೋರ್ಸೋದ, ಕಿಚನ್ ಕ್ಲೀನ್ ಮಾಡೋದ, ಒಂದು ಗೊತ್ತಾಗಲಿಲ್ಲ. ದಟ್ ವಾಸ್ ದ ಕ್ರೇಜಿ ಅಷ್ಟೇ. ಅದು ಬಿಟ್ಟರೆ ಚಿಕ್ಕ ಪುಟ್ಟದು ಇವತ್ತಿಗೂ ಎಲ್ಲ ಮಾಡ್ತಾಳೆ. ಎಲ್ಲ ಮಾಡ್ಬೇಕಾರಲ್ಲ ಆಚೆ ಈಚೆ ಚೆಲ್ಲೋದು, ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಮಿಕ್ಸ್ ಎಲ್ಲ ಮಾಡೋಕ್ಕೆ ಬಂದಿಲ್ಲ, ಉಪದ್ರ ಕೊಡ್ತಾಳೆ. ಹಾಗೆ ಸಣ್ಣ ಪುಟ್ಟ ಕ್ವಾಟ್ಲೆ ಕೊಡ್ತಾಳೆ. ಯಾವ ಐಟಮ್, ಈಗ 5 ಐಟಮ್ನ ನಾನು ಸಖತ್ ಈಗಲೇ ಮಾಡ್ತೀನಿ ಅನ್ನೋ ಥರ ಐಟಮ್ ಯಾವುದು? ಸಖತ್ ಮಾಡ್ತೀನಿ. ಗೊಜ್ಜಂಬಡೆ ಮೊನ್ನೆ ಮಾಡಿ ಏಪ್ರಿಲ್ ತೊಗೊಂಡಾಗಿದೆ, ಸೊ ಅದನ್ನು ಸಖತ್ತಾಗಿ ಮಾಡ್ತೀನಿ. ಆಮೇಲೆ ಇವತ್ತು ಮಾಡ್ತಿರೋ ರಾವಿಯೋಲಿ ಪಾಸ್ತಾ ಅಫ್ಕೋರ್ಸ್ ಈಗ ಪ್ರಾಕ್ಟೀಸ್ ಮಾಡಿ ಸಖತ್ತಾಗಿ ಮಾಡ್ತೀನಿ. ಅದು ಬಿಟ್ಟರೆ ದಿನನಿತ್ಯ ನಾನು ಉಡುಪಿ ಸಾಂಬಾರು, ಉಡುಪಿ ಮೀಲ್, ಒಂದು ಪಲ್ಯ, ಪಾಯಸ, ಒಂದು ಎಂಟೈರ್ ಮೀಲ್ ಸಖತ್ತಾಗಿ ಮಾಡ್ತೀನಿ. ನನ್ನ ಮನೆಗೆ ಬಂದವರೆಲ್ಲ ಅಂದ್ಕೊಂಡು ಹೋಗ್ತಾರೆ. ಆಮೇಲೆ ಪಾಲಕ್ ಪನ್ನೀರು, ನಾರ್ತ್ ಇಂಡಿಯನ್ ಡಿಶಸಲ್ಲಿ ಪಾಲಕ್ ಪನ್ನೀರ್ ವಿತ್ ಕಾರ್ನ್ ಮೇಥಿ ಪುಲಾವ್ ಸಖತ್ತಾಗಿ ಮಾಡ್ತೀನಿ.
ಆ್ಯಕ್ಚುಲಿ ನಾನು ಎಲ್ಲ ಸಗತ್ತಾಗಿ ಮಾಡ್ತೀನಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ವಿದೌಟ್ ಫೈರ್ ಯಾವ 5 ಐಟಮ್ ರಪ್ಪ ಹೇಳೋದಾದ್ರೆ? ವಿದೌಟ್ ಫೈರ್ ನಮ್ಮದು ಚರ್ಮುರಿ ಇದೆಯಲ್ಲ, ಅದು ಬೆಸ್ಟ್. ಪಟ 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 ಅಂತ ಮಾಡಿ ಹಾಕ್ಬೋದು. ಅದು ಬಿಟ್ಟರೆ ಅಫ್ಕೋರ್ಸ್ ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ರಿಲೇಟೆಡ್ ಏನು ಬೇಕಾದ್ರೂ ಮಾಡ್ಬೋದು ನೀವು. ಆಮೇಲೆ 2 ಆಯ್ತಲ್ಲ. ಮೂರನೇದು ಇದು ಎಂತ ನಮ್ಮದು ಕಾಂಗ್ರೆಸ್ ತಗೋ, ಅದಕ್ಕೆ ಈರುಳ್ಳಿ ಕಟ್ ಮಾಡು, ಟೊಮೆಟೊ ಕಟ್ ಮಾಡು, ಲಿಂಬೆ ಹುಳಿ ಹಾಕು, ಮೆಣಸು ಕಟ್ ಮಾಡಿ ಹಾಕು, ಸಾಕಾಗಿರುತ್ತೆ. 4 ಆಯ್ತಾ? ಎಷ್ಟಾಯ್ತು? 3 ಆಯಿತು. ಇನ್ನು 2 ಸ್ವೀಟಲ್ಲಿ ನಿಮಗೆ ತೆಂಗಿನಕಾಯಿ, ನಮ್ಮದು ಅವಲಕ್ಕಿ, ಕೆಂಪು ಅವಲಕ್ಕಿ, ಉಡುಪಿದು ಸ್ಪೆಷಲ್. ನಿಮಗೆ ಇದೇ ಬೇಡ, ಅವಲಕ್ಕಿ ತಗೋ, ತೆಂಗಿನಕಾಯಿ ತುರಿದು ಹಾಕು, ಅದಕ್ಕೆ ಸಾರು ಪುಡಿ ಹಾಕು, ಆಮೇಲೆ ಬೆಲ್ಲ ಹಾಕು, ಆಮೇಲೆ ಒಂಚೂರು ಉಪ್ಪು ಹಾಕು, ಮಿಕ್ಸ್ ಮಾಡು, ಅದಕ್ಕೆ ತೆಳು ಫ್ಲ್ಯಾಟ್ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡು. ಸೂಪರ್, ನನ್ನ ಮನೇಲಿ ಫೇವ್ರೇಟ್ ಅದು ಕೆಂಪು ಅವಲಕ್ಕಿ. ಆಯಿತಾ? ಇದು 4ನೇದು. 5ನೇದು ಇನ್ನೊಂದು ಎಂತ ಸ್ವೀಟ್ ಮಾಡ್ಬೋದು? ಸ್ವೀಟಲ್ಲಿ ಎಂತ ಮಾಡಲಿಕ್ಕಾಗ್ತದೆ? ಇದೆ ಕಾಯಿ ತುರಿ, ತೆಂಗಿನಕಾಯಿ, ಬೆಲ್ಲ ಹಾಕಿ, ಅದಕ್ಕೊಂಚೂರು ಸಕ್ಕರೆ ಹಾಕಿ ಹಿಂಗೆ ಮಾಡಿದ್ರೆ ಒಂದು ಬ್ಯೂಟಿಫುಲ್ ನಿಮಗೆ ಉಂಡೆ ಆಗುತ್ತೆ. ತಗೊಳ್ಳಿ, ಆಯ್ತಲ್ಲ? ಅಷ್ಟೇ. ಬ್ಯಾಚುಲರ್ಸ್ಗೆಲ್ಲ ಹೇಳ್ಕೊಡೋದು ಟಿಪ್ಸು. ಇದೆಲ್ಲ ಫೈರ್ಲೆಸ್, ಮನೆಯಲ್ಲಿ ಏನೂ ಇಲ್ಲ ಅಂದರೆ ಮಾಡೋದು. ಮತ್ತು ನಿಮಗೆ ಅವಲಕ್ಕಿ ಮೊಸರು ಮಾಡ್ಬೋದು. ಅವಲಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಮೊಸರು ಹಾಕಿ, ಉಪ್ಪು ಹಾಕಿ, ಒಂಚೂರು ಲಿಂಬೆ ಹುಳಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ತಿಂದರೆ, ನಿಮ್ಮ ಮೊಸರನ್ನ ಅನ್ನ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ಕೊಂಡ್ರೆ ಅವಲಕ್ಕಿ ಮೊಸರು ಅಂತ ನಮ್ಮ ಊರಲ್ಲೆಲ್ಲ ಮಾಡ್ತಾರೆ. ಬೆಸ್ಟ್ ಇದು. ಇಟ್ಸ್ ಎ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ರೆಸಿಪಿ. ಕೊನೆಯದಾಗಿ ಕಾಟ್ಲೆ ಕಿಚನ್ ಬರ್ತಾ ಇದೆ, ಸೊ ಏನು ಹೇಳ್ತೀರಿ ಇಡೀ ಕಲರ್ಸ್ ಕನ್ನಡ ಆಗಿರಬಹುದು ಅಥವಾ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಕಾಟ್ಲೆ ಕಿಚನ್ ಸೀಸನ್ 2 ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ. ಸ್ಯಾಟರ್ಡೆ ಸಂಡೇ 9 ಗಂಟೆಗೆ. ನಾವು ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ದೀವಿ, ಬೆವರು ಸುರಿಸಿ, ಅಡುಗೆ ಮೇಲಲ್ಲ ಸೈಡಲ್ಲಿ ಸುರಿಸಿ ಅಡುಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಕ್ವಾಟ್ಲಿಗಳು ಪಾಪ ತುಂಬ ಕಷ್ಟಪಟ್ಟು ನಮಗೆ ಕ್ವಾಟ್ಲೆ ಕೊಡ್ತಿದ್ದಾರೆ. ಎಲ್ಲವನ್ನೂ ಸಿಹಿಸಿ ನಡೆಸ್ತಾ ಇದ್ದೀವಿ. ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ತರ್ತಾ ಇದ್ದೀವಿ. ಸೊ ತಪ್ಪದೇ ನೋಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಎಂಜಾಯ್ ಮಾಡಿ. ನನ್ನ ಮಗಳು ಗಂಡ ಅಂತೂ ಸಗದಾಗಿ ಎಂಜಾಯ್ ಮಾಡ್ತಿದ್ದಾರೆ ಎವ್ರಿ ಎಪಿಸೋಡ್. ಇಷ್ಟರವರೆಗೆ ನೋಡಿಲ್ಲ ಅಂದರೆ ಈಗ ನೋಡಿ, ಆಯಿತಾ? ಥ್ಯಾಂಕ್ ಯು. ಬೆಸ್ಟ್ ಕುಕ್ ಆಗ್ತಾರಾ ಅಂತ ಪುನೀತ್? ಮೊನ್ನೆ ಅಂತೂ ನಾನು ಬೆಸ್ಟ್ ಕುಕ್ ಆಗಿ ಆಯಿತು ಒಂದರಲ್ಲಿ. ಈಗ ಮಾಡಿರೋ 2 ಎಪಿಸೋಡಲ್ಲಿ ಬೆಸ್ಟ್ ಕುಕ್ ಆಗೋ ಚಾನ್ಸ್ ಸಾಧ್ಯತೆ ಇದೆ. ನನಗೆ ಆ್ಯಕ್ಚುಲಿ ಡೇಂಜರಸ್ ಅಂದರೆ ನೋಡಲಿಕ್ಕೆ ಭಯಂಕರ ಸಖತ್ತಾಗಿರೋ ನಮ್ಮ ಸೂರಜ್ ಅವರು ಶೆಫು ಆ್ಯಕ್ಚುಲಿ, ಆಯಿತಾ? ಶೆಫ್ ಆಗಿ ಕೆಲಸ ಮಾಡಿದ್ದಾರೆ. ಆ ಲೆವೆಲ್ ಶೆಫ್ ಆಗಿ ಕೆಲಸ ಮಾಡಿದವರು ಎದುರು ಸ್ವಲ್ಪ ಕಾಂಪಿಟೇಷನ್. ಅವ್ರಿಗಂದರೆ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಮಗೆ ಪ್ರೊಫೆಷ್ನಲ್ ಅಲ್ಲ, ನಾವು ಮನೆಯಲ್ಲಿ ಅಡುಗೆ ಮಾಡಿ ಎಕ್ಸ್ಪೀರಿಯನ್ಸು. ಸೊ ಅವರೊಂದು ಡೇಂಜರು. ಅದು ಬಿಟ್ಟರೆ ರವಿ ಸರ್ ಸಹ ಹುಷಾರಿದ್ದಾರೆ. ಅವ್ರಿಗೂ ನಾಲೆಜ್ ಇದೆ, ಟೆಕ್ನಿಕಲ್ ನಾಲೆಜ್ ಇದೆ. ಆಮೇಲೆ ವೈಲ್ಡ್ ಕಾರ್ಡ್ ನಮ್ಮ ಓಮ್ ಸರ್ ಯಾವಾಗ ಎಂಥ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಹುಷಾರಿದೆ, ಎಲ್ಲರೂ ಹುಷಾರಿದ್ದಾರೆ. ಬಟ್ ಅಫ್ಕೋರ್ಸ್ ದ ಟಫೆಸ್ಟ್ ಕಾಂಪಿಟೇಷನ್ ನನಗೆ ಅನಿಸುತ್ತೆ ಸೂರಜ್. ಸ್ವೀಟ್ ಹಾರ್ಟ್, ತುಂಬ ಒಳ್ಳೆ ಮನುಷ್ಯ, ಆಯಿತಾ? ಪಾಪದವರು, ವೆರಿ ಡೌನ್ ಟು ಅರ್ತ್, ಎಲ್ಲರಿಗೂ ತುಂಬ ಮರ್ಯಾದೆ ಕೊಡ್ತಾರೆ. ಬಟ್ ಡೇಂಜರಸ್ ಕುಕ್ ಅವರು. ನೋಡ್ತಾ ಇರ್ತಾರೆ. ಓಕೆ ಪುನೀತ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಪುನೀತ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶಿ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.